सुमतिभिरनुमेजं शुभ्रकाजं सखाजं सुखमजमनपाजं मुक्त्युपाजं विमाजं नृहजमहममेजं ध्येयमाम्नाजगेजं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिश्रदं वन्दे परिव्राट् चक्रवर्तिनं श्रीगुरुभ्यो नमः हरिः ओम् श्रियः पत्ये नित्या गणितगुणमाणिक्य विशदप्रभाजालोल्लासोपहत सकलावद्यतमसे जगज्जन्मस्थेव प्रलयरचनाशीलवपुषे नमो शेषाम्नाजस्मृतिहृदयदीप्ताय हरजय येन प्रादुरभावि भूमिवलये विस्तारिगो सन्ततिः प्राबोधिश्रुतिपङ्कजं करुणया प्रकाशितत्वं परं ध्वान्तं ध्वंसमनादि साधुनिकरश्चाकारि सन्मार्गगः तेन व्यासदिवाकरेण सततं मात्याजिमेवानसं व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवतात् विभूत्यै पदवाक्यप्रमाणग्दान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरुं मम श्रीमदानन्दतीर्थार्य सन्मनस्सरसि भुवि अनुव्याख्याननलिने चञ्चले कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं ಶ್ರಿಯಃ ಇಲ್ಲಿವರೆಗೆ ಅಪರ ಸಿದ್ಧಾಂತದ ವಿಷಯಗಳನ್ನು ತಿಳಿಸ್ತಾ ಬಂದು ಅಪರ ಸಿದ್ಧಾಂತ ಅಂದ್ರೆ ಲಕ್ಷ್ಮೀದೇವಿ ಬಗ್ಗೆ ಆಗ್ಬಹುದು, ಸಮಗ್ರ ಜಗತ್ತಿನ ಬಗ್ಗೆ ಆಗ್ಬಹುದು, ಏನ್ ತಿಳ್ಕೊಳ್ಬೇಕು, ಅದರಲ್ಲೂ ತಾರತಮ್ಯ ಸಿದ್ಧಾಂತದ ಬಗ್ಗೆ ಒತ್ತು ಕೊಡ್ತಾ ತಾರತಮ್ಯ ಸಿದ್ಧಾಂತಕ್ಕೆ ಮಾತ್ರ ಭಂಗ ಬರ್ದೇ ಇರೋ ಹಾಗೆ ವ್ಯಾಖ್ಯಾನವನ್ನ ಮಾಡ್ಬೇಕು ಅಂತ ಇಷ್ಟನ್ನ ಇದುವರೆಗೆ ತಿಳಿಸ್ತಾ ಬಂದು, ಇದಾದ್ಮೇಲೆ ಒಂದೇ ಒಂದು ಪ್ರಶ್ನೆ. ಈಗ ಸಿದ್ಧಾಂತ ಇದು ಪರಸಿದ್ಧಾಂತ ಅಪರ ಸಿದ್ಧಾಂತ ಇದೇ ಪ್ರಾಮಾಣಿಕ, ಇದನ್ನೇ ಒಪ್ಪಬೇಕು, ಇದೆಲ್ಲ ಮಧ್ವಾಚಾರ್ಯರು ಹೇಳಿದ್ದಕ್ಕೆ ನಾವು ನಂಬ್ತೀವಿ. ನಿಜ, ಮಧ್ವಾಚಾರ್ಯರು ಇದೇ ಪರಸಿದ್ಧಾಂತ ಇದನ್ನೇ ಅಪರಸಿದ್ಧಾಂತ ಅಂತ ಹೇಳಿದ್ರಲ್ಲ, ಇದು ಹೇಗೆ? ಇದು ಎಲ್ಲಾರ ತೀರ್ಮಾನ ಆಗಿದ್ಯಾ? ಇವರೇ ತಮ್ಮ ಕಪೋಲ ಕಲ್ಪನೆಯನ್ನು ಹೇಳ್ತಾ ಇದ್ದಾರ ಅಂದ್ರೆ ಅದಕ್ಕೆ ಆಚಾರ್ಯರೇ ಅದಕ್ಕೆ ಉತ್ತರ ಕೊಡ್ತಾರೆ. ಇದನ್ನ ನಾನ್ ಹೇಳಲಿಲ್ಲ, ಭಗವಂತ ಹೇಳಿತ್ತು ಅಂತ ಉತ್ತರ ಕೊಡ್ತಾರೆ. ಅದು ಮುಂದಿನ ಸುಧಾ ಮೂಲಕ್ಕೆ ಹೋಗೋಣ, ಅಲ್ಲಿ ಇದೆ. ಅಂದ್ರೆ ಇದು 78ನೇ ಸುಧಾ ಮೂಲದಲ್ಲಿ ಇದೆ. ಈ ಶ್ಲೋಕಗಳಾದ್ಮೇಲೆ ಎರಡನೇ ಇದು ಒಂದಿಷ್ಟು ಸುಧಾ ಭಾಗ ಬಂದು ಆಮೇಲೆ ಬರುತ್ತೆ. ನಿರ್ಣೀತೋ ಹರಿಣಾ ಸ್ವಯಂ ಅಂತ, ಇದೆಲ್ಲ ಸತ್ಸಿದ್ಧಾಂತ ಅಂತ ಹೇಳಿ ಹರಿಣ ಸ್ವಯಂ ನಿರ್ಣೀತ, ದೇವರೇ ತಾನೇ ನಿರ್ಣಯ ಮಾಡಿ ಕೊಟ್ಟಿದ್ದಾನೆ. ಆದ್ರಿಂದ ದೇವರೇ ತನ್ನ ಬಗ್ಗೆ ಹೇಳಿದ ಮೇಲೆ ಇನ್ನೇನು ಅವನೇ ಪ್ರಮಾಣ ಈ ವಿಷಯದಲ್ಲಿ. ದೇವರ ಮಾತನ್ನು ನಂಬಲ್ಲ ಅಂದ್ರೆ ಇನ್ನೇನು ಹೇಳ್ಬೇಕು ಅಂಥವ್ರಿಗೆ? ದೇವರೇ ಪರಮ ಪ್ರಮಾಣ, ಅವನೇ ಹೇಳ್ಕೊಂಡಿದ್ದಾನೆ. ತಾನು ಅಶೇಷ ಗುಣಪೂರ್ಣ, ಸಕಲ ಗುಣಗಳು ಅವನಲ್ಲಿದೆ, ಯಾವುದೇ ದೋಷಗಳಿಲ್ಲ. ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಮುಂತಾದ ಎಲ್ಲದಕ್ಕೂ ಅವನೇ ಕಾರಣ ಆಗಿದ್ದಾನೆ ಅಂತ. ಹಾಗಾಗಿ ಬಲಾತ್ಕಾರವಾಗಿ ನಾವು ಬ್ರಹ್ಮಸೂತ್ರಗಳ ಅರ್ಥ ಹೀಗೆ, ಬ್ರಹ್ಮಸೂತ್ರ ಇದನ್ನು ಹೇಳ್ತಾ ಇದೆ ಅಂತ ಹೇಳಿಲ್ಲ.
ಸ್ವಯಂ ಸಾಕ್ಷಾತ್ ಪರಮಾತ್ಮನೇ ಹೀಗ್ ನಿರ್ಣಯ ಮಾಡಿಕೊಟ್ಟಿದ್ರಿಂದ ಅದನ್ನೇ ನಾನು ತೋರಿಸಿದ್ದೀನಿ ಅಷ್ಟೇ. ಅದೇ ಹೇಗೆ ಹೇಗೆ ಅನ್ನೋದನ್ನ ಅಲ್ಲಲ್ಲಿ ನಾನು ತೋರಿಸಿದ್ದೀನಿ ಅಂತ ಇಷ್ಟು ಆಚಾರ್ಯರೇ ಹೇಳ್ಕೊಂಡಿತ್ತು. ಅದನ್ನ ಜಯತೀರ್ಥರು ವಿವರಣೆ ಮಾಡ್ತಾ ಹೇಳ್ತಾರೆ. ಹರಿಣ ಸೂತ್ರಕಾರೇಣ, ಹರಿ ಅಂದ್ರೆ ಇಡೀ ಸೂತ್ರಕಾರ, ಭಗವಂತ ಎಲ್ಲಿ ನಿರ್ಣಯ ಮಾಡ್ಕೊಟ್ಟಿದ್ದಾನೆ, ದೇವರೇನ್ ಬಂದು ಹೇಳದ್ನ ಅಂದ್ರೆ ದೇವರು ವೇದವ್ಯಾಸ ರೂಪದಿಂದ ಅವತಾರ ಮಾಡಿ ವೇದವ್ಯಾಸ ರೂಪದಿಂದ ಹೇಳಿದ್ದಾನೆ ಸೂತ್ರಗಳನ್ನು ಬರೆದು. ಸ್ವಯಂ ಸಾಕ್ಷಾತ್ ನಿರ್ಣಯಿತ, ತಾನೇ ಆ ಸೂತ್ರಕ್ಕೆ ಹೀಗೆ ಅರ್ಥ ಅಂತ ನಿರ್ಣಯ ಮಾಡಿಕೊಟ್ಟಿದ್ದಾನೆ. ಹಾಗಾಗಿ ನತು ಬಲಾತ್ ಸೂತ್ರಾರ್ಥತೆಯ ಕಲ್ಪಿತ, ಕಲ್ಪನೆ ಮಾಡ್ತಾ ಇಲ್ಲ ಇದು ಸೂತ್ರಕ್ಕರ್ಥ ಹೀಗೆ ಒಪ್ಪಬೇಕು ಅಲ್ಲ. ಅಲ್ಲ ಅದ್ ಹೇಗೆ ಅಂದ್ರೆ ತತ್ರ ತತ್ರ ದರ್ಶಿತಮೇವ, ಇದೇ ನಿಜವಾದ ಸೂತ್ರದ ಅರ್ಥ, ಬ್ರಹ್ಮಸೂತ್ರಗಳ ಅರ್ಥ ಅನ್ನೋ ವಿಷಯವನ್ನ ಅಲ್ಲಲ್ಲಿ ತೋರಿಸ್ತಾರೆ. ಅಂದ್ರೆ ಬ್ರಹ್ಮಸೂತ್ರ ಏನ್ ಮಾಡುತ್ತೆ, ಅದು ವೇದಗಳ ಅರ್ಥ ಹೀಗೆ ಅಂತ ನಿರ್ಣಯ ಮಾಡುತ್ತೆ. ಇದು ನಿರ್ಣಾಯಕ ಶಾಸ್ತ್ರ ಅಂತ ಕರೀತಾರೆ ಬ್ರಹ್ಮಸೂತ್ರವನ್ನ. ನಿರ್ಣಾಯಕ ಶಾಸ್ತ್ರ ತುಂಬಾ ಮುಖ್ಯ. ಈಗ ಮನೆಯಲ್ಲಿ ಗೊಂದಲ ಆಗ್ಬಿಡತ್ತೆ, ಹೀಗ್ ಮಾಡ್ಬೇಕಾ ಹಾಗ್ ಮಾಡ್ಬೇಕಾ ಅಂತ, ಎಡವಟ್ಟಾಗ್ಬಿಡತ್ತೆ. ಜೀವನದಲ್ಲಿ ಏನ್ ಮಾಡಿದ್ರೆ ಒಳ್ಳೇದು, ಆಗೊಬ್ರು ನಿರ್ಣಯ ಕೊಡೋರ್ ಬೇಕಲ್ಲ, ಬಂದು ಎಚ್ಚರಿಸಿ ನೋಡು ಹೀಗೆ ಮಾಡು ನೀನು ಉದ್ಧಾರ ಆಗ್ತೀಯ ಅಂತ ಹೇಳಿ ಯಾರು ಬಂದು ಹೇಳಿ ಸರಿಯಾದ ಫಲ ದೊರಕಿಸುವಂತೆ ಮಾಡ್ತಾರೋ ನಿರ್ಣಾಯಕ ಅವರು. ನಿರ್ಣಾಯಕರು ಬಹಳ ಮುಖ್ಯ. ಪ್ರೈಸ್ ಕೊಡ್ಬೇಕು, ನಿರ್ಣಾಯಕರ ಅಂತಿಮ ತೀರ್ಮಾನ ಅಂತ ಹೇಳ್ತಾ ಇರ್ತೀವಲ್ಲ, ನಿರ್ಣಾಯಕರು ಅನ್ನೋದು ಬಹಳ ಮುಖ್ಯ. ತುಂಬಾ ವಿಚಾರ ಮಾಡಿ ಅವರೊಂದು ನಿರ್ಣಯ ಕೊಡ್ತಾರೆ ಇದು ಸರಿ ಅಂತ. ಹಾಗೆ ಎಲ್ಲಾ ಅರ್ಥಗಳಿಗೂ ನಿರ್ಣಾಯಕರು ಯಾರು, ವೇದವ್ಯಾಸರು. ಆ ವೇದವ್ಯಾಸರು ಹೇಳಿದ್ದಾರೆ, ತೀರ್ಮಾನ ಮಾಡಿ ಯೋಚನೆ ಮಾಡಿ ಸಕಲ ವೇದಗಳನ್ನ ಅವಲೋಕನ ಮಾಡಿ ಅವ್ರು ಏನ್ ತೀರ್ಮಾನ ಕೊಡ್ತಾ ಇದ್ದಾರೆ ಅಂದ್ರೆ ದೇವರು ಅಂದ್ರೆ ಹೀಗೆ ತಿಳ್ಕೊಳ್ಳಿ ಅಂತ. ಹಾಗಾಗಿ ಆ ರೀತಿನೇ ತಿಳಿದೆ. ಈ ರೀತಿ ನಿರ್ಣಾಯಕ ಶಾಸ್ತ್ರ ಅಂತ ಕರೀತಾರೆ ಬ್ರಹ್ಮಸೂತ್ರವನ್ನ. ನಿರ್ಣಾಯಕರು, ನಿರ್ಣಾಯಕ ಶಾಸ್ತ್ರಗಳು ಅಂತೆಲ್ಲ ಬಂದಾಗ ಆ ರೀತಿ ನಾವು ನೆನಪಿಸ್ಕೊಂಡ್ರೆ ನಮ್ಗೆ ಅರ್ಥ ಆಗತ್ತೆ. ನಿರ್ಣಾಯಕ ಅಂದ್ರೆ ಏನರ್ಥ. ಎಲ್ಲರಿಗೂ ಗೊಂದಲ ಬಂದಾಗ ಸರಿಯಾಗಿ ವಿಮರ್ಶೆಗಳನ್ನ ಮಾಡಿ ಇದು ಹೀಗೆ ಅಂತ ತೀರ್ಮಾನ ಮಾಡ್ಕೊಡುವಂತ ಶಾಸ್ತ್ರಗಳಿಗೆ ನಿರ್ಣಾಯಕ ಶಾಸ್ತ್ರ ಅಂತ ಕರೀತಾರೆ. ಇದು ವೇದವನ್ನ ಓದಿದ್ರೆ ನಿಮಗೆ ಅರ್ಥ ಆಗಲ್ಲ, ಯಾಕೆ ವೇದ ವಾಕ್ಯಗಳಿಗೆ ಅರ್ಥ ಆಗ್ತಾ ಇರಲ್ಲ ಸರಿಗ ಅರ್ಥ ಮಾಡ್ಕೊಳ್ಳೋದೇ ಮೊದಲು ಕಷ್ಟ. ಆಮೇಲೆ ಅದನ್ನ ಏನ್ ಹೇಳ್ತಾ ಇದೆ ವೇದ ವಾಕ್ಯ ಅಂತ ತೀರ್ಮಾನ ಇನ್ನೂ ಕಷ್ಟ. ಆದ್ರಿಂದ ಬ್ರಹ್ಮಸೂತ್ರಗಳು ಹೇಳಿದ ಹಾಗೆ ಬೇರೆ ಪ್ರಮಾಣಗಳು ನಮಗೆ ಆ ಭಗವಂತನ ಸ್ವರೂಪವನ್ನ ಚೆನ್ನಾಗಿ ವಿವರಿಸಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟ ಆಯ್ತು. ಒಂದ್ ವೇಳೆ ಸತ್ಸಿದ್ಧಾಂತವನ್ನ ಬಿಟ್ಬಿಟ್ವಿ ಅಂತ ಇಟ್ಕೊಳ್ಳೋಣ. ಈಗ ಇದುವರೆಗೇನು ತಾರತಮ್ಯ ಸಿದ್ಧಾಂತ ಹೇಳಿದ್ರೆ, ಲಕ್ಷ್ಮಿ ಬಗ್ಗೆ ಒಂದಿಷ್ಟು ವಿಷಯವನ್ನ ತಿಳಿಸಿದ್ರೆ, ಜಗತ್ತಿನ ಬಗ್ಗೆ ತಿಳಿಸಿದ್ರೆ, ಪಂಚಭೇದ ಮತ್ತೆ ಪ್ರಪಂಚ ಸತ್ಯತ್ವಾಧಿಕಂ ಅಂತ ಅದೊಂದು ಬಂತು. ಉಪಲಕ್ಷಣ ಮೇತತ ಅಂತ ಬಂದಾಗ ನಿನ್ನೆ ದಿವ್ಸ ಅದೊಂದು ಬಿಟ್ಟಿದ್ವಿ. ಏನ್ ತಿಳ್ಕೊಳ್ಬೇಕು, ತಾರತಮ್ಯ ತಿಳಿಬೇಕು ನಿಜ, ಜಗತ್ತನ್ನ ಸತ್ಯ ಅಂತ ತಿಳಿಬೇಕಂತ ಇದು ಒಂದು ಸಿದ್ಧಾಂತ. ಜಗತ್ ಸುಳ್ಳು ಅಂದ್ರೆ ಸತ್ಸಿದ್ಧಾಂತಕ್ ನೀವೇ ಹಾನಿ ಮಾಡಿದಿರಿ, ಅದನ್ನ ನೀವೇ ಕಿತ್ತಾಕಿದ್ರಿ ಸತ್ಸಿದ್ಧಾಂತವನ್ನ. ಸತ್ಸಿದ್ಧಾಂತದಲ್ಲಿ ಒಂದು ಜಗತ್ ಸತ್ಯ, ಯಾವತ್ತು ಜಗತ್ತು ನಾವು ನೋಡ್ತಾ ಇರೋದು ಸತ್ಯ, ಇದು ಸುಳ್ಳಲ್ಲ. ಇದು ಇದು ತುಂಬಾ ಗಟ್ಟಿಯಾಗಿರ್ಬೇಕು ನಮ್ಮ ಮನಸ್ಸಿನಲ್ಲಿ. ಜಗತ್ ಸುಳ್ಳು ಅಂತ ಹೇಳ್ಬಾರ್ದು, ಜಗತ್ ಯಾವತ್ತು ಸತ್ಯನೇ. ಖಂಡನೆ ಮಾಡ್ಬೇಕಾದ್ರೆ ಹೇಳ್ಬೇಕು, ಯಾರು ಜಗತ್ತನ್ನು ಸುಳ್ಳು ಅಂತ ಹೇಳ್ತಾರೋ ಅವ್ರನ್ನ ಖಂಡನೆ ಮಾಡ್ಲಿಕ್ಕೆ ಆಗ ಮಾತಾಡ್ಬೇಕು. ಆದ್ರೆ ಜಗತ್ತನ್ನ ಸತ್ಯ ಅಂತ ಒಪ್ಪೋದು ಇದು ಒಂದು ಸತ್ಸಿದ್ಧಾಂತ. ಇದನ್ನ ಎಂದೂ ಕೂಡ ಎಡವಟ್ ಮಾಡ್ಬಾರ್ದು. ಅಲ್ಲ ಜಗತ್ ಮಿಥ್ಯ ಅನ್ಬಿಟ್ರೆ ಗೋವಿಂದ, ಹಾಗ್ ಮಾಡ್ಬಾರ್ದು. ಅಂತೂ ಈ ಅನೇಕ ಸಿದ್ಧಾಂತಗಳೇನು ಇಲ್ಲಿವರೆಗೂ ಹೇಳಿದ್ದಾರೆ, ಪರಮಾತ್ಮನ ಬಗ್ಗೆ ಆಗ್ಲಿ, ಲಕ್ಷ್ಮೀದೇವಿ ಬಗ್ಗೆ ಆಗ್ಲಿ, ಮುಕ್ತರ ಬಗ್ಗೆ ಆಗ್ಲಿ, ಜಗತ್ತಿನ ಬಗ್ಗೆ ಆಗ್ಲಿ, ಏನೇನು ಸಿದ್ಧಾಂತಗಳನ್ನ ಹೇಳಿದ್ರು ಇದಕ್ಕೆ ವಿರುದ್ಧವಾಗಿ ಮಾತ್ರ ಯಾವ ಶಿಷ್ಯರಿಗೂ ಉಪದೇಶ ಕೊಡೋ ಹಾಗಿಲ್ಲ. ಅದಕ್ಕೆ ವಿರುದ್ಧವಾಗಿ ಒಬ್ಬ ಉಪದೇಶ ಕೊಟ್ಟ ಅಂತ ಆದ್ರೆ ಅವ್ರಿಗೇನ್ ಫಲ? ಸತ್ಸಿದ್ಧಾಂತಕ್ಕೆ ಹಾನಿ ಮಾಡಿ ಅವನ ಉಪದೇಶ ಇನ್ನೊಬ್ಬರಿಗೆ ಕೊಟ್ಟ ಅಂದ್ರೆ ಏನ್ ಫಲ ಅಂದ್ರೆ, ಅದಕ್ಕೆ ಹೇಳ್ತಾರೆ ಮುಂದಿನ ಅನುವ್ಯಾಖ್ಯಾನ ಶ್ಲೋಕದಲ್ಲಿ, ಏತತ್ ವಿರೋಧಿ ಯತ್ ಸರ್ವಂ ತಮಸೇಂಧಾಯ ಕೇವಲಂ. ಈ ಸತ್ಸಿದ್ಧಾಂತಕ್ಕೆ ವಿರುದ್ಧವಾದದ್ದು ಏನೇನಿದೆಯೋ ವಿರೋಧಿ ಯಾದತ್ತು, ಅದೆಲ್ಲ ಅಂಧನ್ ತಮಸ್ಸಿಗೆ ಕಾರಣ ಆಗತ್ತಷ್ಟೇ ಅಂತ. ತಮಸೆ ಅಂಧಾಯ ಕೇವಲಂ, ಅಂಧಾಯ ತಮಸೆ, ಅಂಧನ್ ತಮಸ್ಸಿಗೆ ಸಾಧನ ಆಗಬೇಕು ಅಂದ್ರೆ ಈ ಸತ್ಸಿದ್ಧಾಂತ ಇರದೆ ಇದಕ್ಕೆ ವಿರುದ್ಧವಾಗಿ ಮಾತಾಡಿ ಸಾಕು. ನಮ್ಗೆ ಮೋಕ್ಷಕ್ಕೆ ಹೋಗ್ಬೇಕು ಆದ್ರೆ ಅಂಧನ್ ತಮಸ್ಸಿಗೆ ಹೋಗ್ಬೇಕು ಅಂತ ಇಷ್ಟ ಇದ್ದವರು ಇದಕ್ ವಿರುದ್ಧವಾಗಿ ಮಾತಾಡಿದ್ರೆ ಸಾಕು, ಆಗ ನೇರವಾಗಿ ಅಂಧನ್ ತಮಸ್ಸಿಗೆ ಕಳಿಸ್ಬಿಡ್ತಾರೆ. ಅದನ್ನ ಯಾವತ್ತೂ ಕೂಡ ಸುಖನೇ ಇಲ್ದೇ ಇರೋ ಪ್ರದೇಶ ಅದು ಅಂಧಾಯ ತಮಸೆ, ಅಂಧನ್ ತಮಸ್ಸು, ಬರೀ ಕತ್ತಲೆಯಲ್ಲಿ ಅಂಥದ್ದೇ ಇವರಿಗೆ ಸಿಗುವಂತ ಫಲ. ಹಾಗಾಗಿ ತಪ್ಪಾಗಿ ತಿಳ್ಕೊಳ್ಳೋದು
ಅದು ಕೂಡ ಈ ತ್ಯಾಗ ಅಂತಾನೆ ಕರೀತಾರೆ. ಸತ್ಸಿದ್ಧಾಂತ ಬಿಡೋದಂದ್ರೆ ಒಂದಿಷ್ಟು ಜನಕ್ಕೆ ಕೆಟ್ಟದಾಗ ಉಪದೇಶ ಕೊಡೋದು ಅಂತ ಅಷ್ಟೇ ಅರ್ಥ ಅಲ್ಲ. ನಾವ್ ಅದನ್ನ ಫಾಲೋ ಮಾಡದೇ ಇದ್ರು ಕೂಡ ಸತ್ಸಿದ್ಧಾಂತವನ್ನ ಏನೋ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ನಮ್ಗೂ ಅದಕ್ಕೂ ಸಂಬಂಧ ಇಲ್ಲ, ನಾವೆಲ್ಲ ಅದಕ್ಕೆ ವಿರುದ್ಧವಾಗಿ ನಡಿತೀವಿ ಅಂದ್ರೆ ಅವ್ನಿಗೆ ಅದ ತಮಸ್ಸೆ ಗತಿ. ಹಾಗಾಗಿ ಹಾಗೆ ಮಾಡ್ಬಾರ್ದು. ಸತ್ಸಿದ್ಧಾಂತ ತ್ಯಾಗ ಅಂದ್ರೆ ಅದನ್ನ ಅಜ್ಞಾನ ಇರೋದು ಅದರಲ್ಲಿ. ನಾವು ಅಜ್ಞಾನಿಗಳಾಗ್ಬಿಟ್ರೆ ನಮ್ಗೇನ್ ಮೋಕ್ಷ ಕೊಟ್ಬಿಡ್ತಾನೆ ದೇವ್ರು ಅಂತಿಲ್ಲ. ಅಜ್ಞಾನಿಗಳಾದ್ರೆ ಅನ್ನಂತ ತಮಸ್ಸೆ ಕಳ್ಸಲ್ಲ ಅಂತಿಲ್ಲ. ಅಜ್ಞಾನ ಇದ್ರೆ ಅಜ್ಞಾನವನ್ನ ಪರಿಹಾರ ಮಾಡ್ಕೊಳ್ಬೇಕು. ಆದ್ರಿಂದಲೇ ಶಾಸ್ತ್ರಗಳನ್ನ ನಿರಂತರ ಕೇಳ್ಬೇಕು, ಮನನ ಮಾಡ್ಬೇಕು, ಇನ್ನೊಬ್ರಿಗೆ ಹೇಳ್ಬೇಕು. ಎಲ್ಲಾ ಮಾಡ್ತಾ ಇದ್ದಾಗ ಅಜ್ಞಾನ ಪರಿಹಾರ ಆಗತ್ತೆ. ಆಗ ಅವ್ನಿಗೆ ಅನ್ನಂತ ತಮಸ್ಸಾಗಲ್ಲ. ಇಲ್ಲ ಪರವಾಗಿಲ್ಲ, ನಾನು ತಿಳ್ಕೊಳ್ಲಿಕ್ಕೆ ಹೋಗಲ್ಲ, ಶಾಸ್ತ್ರವನ್ನ ಆರಾಮನ ಇದ್ ಬಿಡ್ತೀನಿ ಅಂತ ಇರೋ ಹಾಗಿಲ್ಲ. ಅದ್ ನಮ್ಮ ಕರ್ತವ್ಯ, ಅದ್ ಮಾಡ್ಲೇಬೇಕು. ಹಾಗಾಗಿ ಸತ್ಸಿದ್ಧಾಂತವನ್ನ ತಪ್ಪಾಗಿ ತಿಳ್ಕೊಂಡ್ರು, ತಿಳಿದೇ ಇದ್ರು ಅದನ್ನ ಬಿಟ್ಟಾಗೆ ಲೆಕ್ಕ, ಅವಾಗ್ಲೂ ಹಾನಿ ಮಾಡ್ದ ಹಾಗೆ. ಹಾಗಾಗಿ ವಿಷ್ಣು ಸರ್ವೋತ್ತಮತ್ವ ನನ್ಗೆ ಗೊತ್ತೇ ಇಲ್ಲ, ನನ್ಗೆ ಅಜ್ಞಾನ ಇದೆ, ನನ್ಗೆ ಗೊತ್ತಿರಲಿಲ್ಲ ಇಷ್ಟು ದಿವ್ಸ, ಹಂಗೆಲ್ಲ ಕಾರಣ ಹೇಳೋಗಿಲ್ಲ. ಅದ್ ತಿಳ್ಕೊಳ್ಳೇಬೇಕು. ಏನ್ ಗೊತ್ತಿಲ್ವೋ ಸತ್ಸಿದ್ಧಾಂತದ ಬಗ್ಗೆ ಅದನ್ನೆಲ್ಲ ತಿಳ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ಅದನ್ನ ತ್ಯಾಗ ಮಾಡ್ದಾಗ ಲೆಕ್ಕ. ಅವರಿಗೆ ಅಂದಂತ ತಮಸ್ಸೆ ಫಲ, ಸುಖಕ್ಕೆ ಚೂರು ಅವಕಾಶ ಇಲ್ಲ ಅಲ್ಲಿ ಅಂತ ಇಷ್ಟು ಬಂತು. ಇಲ್ಲ ಇದನ್ನೆಲ್ಲ ಎಲ್ಲ ಹೇಳಿದ್ದಾರೆ. ನೀವೇನೋ ಸುಮ್ನೆ ಅನಂತ ತಮಸ್ಸು ಫಲ ಅಂತ ಹೇಳ್ಬಿಟ್ರೆ ಸತ್ಸಿದ್ಧಾಂತ ತ್ಯಾಗ ಮಾಡಿದ್ದಕ್ಕೆ ಅಂದ್ರೆ ವೇದವಾಕ್ಯ ಇದೆ, ನಾವು ಸುಮ್ನೆ ಹೇಳ್ತಾ ಇಲ್ಲ ಅಂತ ಮಧ್ವಾಚಾರ್ಯರು ಅದಕ್ಕೂ ಒಂದು ಪ್ರಮಾಣ ಕೊಡ್ತಾರೆ. ಅಂಧಂತಮೋ ವಿಶಂತೀತಿ ಪ್ರಾಹಶ್ರುತಿರತಿಸ್ಫುಟಂ ಅತಿಸ್ಫುಟಂ. ಚೆನ್ನಾಗಿ ಸ್ಪಷ್ಟವಾಗಿ ವೇದವಾಕ್ಯ ಹೇಳಿದೆ. ಅಂತವರು ಅಂಧಂತಮಸ್ಸಿಗೆ ವಿಶಂತಿ ಹೋಗ್ತಾರೆ, ಪ್ರವೇಶ ಮಾಡ್ತಾರೆ ಅಂತ. ಹಾಗಾದ್ರೆ ಎಲ್ಲಿದೆ ಆ ಶ್ರುತಿ ಅಂದ್ರೆ ನಮ್ಗೆಲ್ಲ ಈಶಾವಾಸ್ಯ ಉಪನಿಷತ್ತಿನಲ್ಲೆಲ್ಲ ಬರುತ್ತೆ ಕೂಡ. ಅನೇನ ಅಂಧಂತಮ ಪ್ರವಿಶಂತಿ ಯೇ ವಿದ್ಯಾಮುಪಾಸತೆ. ಯಾರು ಅವಿದ್ಯೆಯ ಉಪಾಸನೆ ಮಾಡ್ತಾರೋ ಅಂದ್ರೆ ತಪ್ಪಾಗಿ ತಿಳ್ಕೊಳ್ತಾರೋ ಅಂತವರಿಗೆ ಅಂಧಂತಮಸ್ಸಲ್ಲಿ ಪ್ರವೇಶ. ಶಾಸ್ತ್ರ ಹೇಳೋದು ದೇವರ ಬಗ್ಗೆ ಹೀಗೆ, ನೀವ್ ತಿಳ್ಕೊಳ್ಳೋದು ಬೇರೆ ತರ, ಮತ್ತೆ ಅನಂತ ಬಸ್ಸಿಗೆ ಹೋಗ್ಬೇಕಾಗ್ ಬರುತ್ತೆ. ಆದ್ರಿಂದ ಇದುವರೆಗೆ ಮಧ್ವಾಚಾರ್ಯರು ತಾವು ಹೇಳಿದ ಅರ್ಥ ಏನಿದೆ ಅದು ಅತ್ಯಂತ ಪ್ರಾಮಾಣಿಕ. ಅದಕ್ಕೆ ವಿರುದ್ಧವಾಗಿ ತಿಳಿಯೋದನ್ನೇ ಅವಿದ್ಯೆ ಅಂತ ಕರಿತೀವಿ. ಆ ಅವಿದ್ಯೆ ನಮಗ್ ಬೇಡ. ಮಧ್ವಾಚಾರ್ಯರು ತಿಳಿಸಿದಂತಹ ಆ ವಿದ್ಯೆ ಏನಿದೆ ಅದು ನಮಗ್ ಸಿಕ್ಕಿದ್ರೆ ಸಾಕು, ಅವಿದ್ಯೆ ಎಂದಿಗೂ ಬೇಡ. ಇದು ಅತಿಸ್ಫುಟ ಅಂತ ಯಾಕೆ ಅಂದ್ರೆ ಬೇರೆಯವರೆಲ್ಲ ಈ ವಾಕ್ಯಕ್ಕೆ ಬೇರೆ ಬೇರೆ ತರ ಅರ್ಥ ಮಾಡ್ತಾರೆ ಬುದ್ಧಿವಂತರು. ಈಗ ಅಂಧಂತಮ ಪ್ರವಿಶಂತಿ ಅವಿದ್ಯಾಮುಪಾಸತೆ ಅನ್ನೋದಕ್ಕೆ ಬೇರೆನೆ ಅರ್ಥ ಹೇಳ್ತಾರೆ. ಅದೇನ್ ಬೇರೆಯವರು ಬೇರೆ ತರ ಅರ್ಥ ಹೇಳ್ತಾರೆ ಅದನ್ನ ಮುಂದೆ ನಾವು ಈ ವಿದ್ಯಾಧಿಕರಣದಲ್ಲಿ ನೋಡ್ಬೋದು. ವಿದ್ಯಾಧಿಕರಣ ಅಂತ ಒಂದು ಬರುತ್ತೆ. ಆ ವಿದ್ಯಾಧಿಕರಣದಲ್ಲಿ ಬೇರೆಯವ್ರು ಮಾಡಿದ ವ್ಯಾಖ್ಯಾನವನ್ನೆಲ್ಲ ಖಂಡನೆ ಮಾಡ್ತಾ ಹೋಗ್ತಾರೆ. ಅವ್ರು ಹೇಳಿದ್ ಸರಿ ಇಲ್ಲ, ನಾವ್ ಹೇಳಿದ್ ಯಾಕೆ ಸರಿ ಅನ್ನೋದನ್ನೆಲ್ಲ ವಿಷಯ ಅಲ್ಲಿ ತಿಳಿಸ್ತಾರೆ. ಹಾಗಾಗಿ ಅಲ್ಲೇ ಹೇಳ್ತೀವಿ ಅಂತ ಜಯತೀರ್ಥರು ಇಲ್ಲಿ ಪ್ರತಿಜ್ಞೆಯನ್ನು ಮಾಡ್ತಾರೆ. ಇಷ್ಟಾಗಿ ಇನ್ನೊಂದು ಪ್ರಶ್ನೆಗೆ ಮುಂದಕ್ಕೆ ಹೋಗ್ತಾರೆ. ಮುಂದಿನ ಸುಧಾಮೂಲ ನಾನು ವಸ್ತುತಃ ಪ್ರಾಮಾಣಿಕ ಸತ್ಸಿದ್ಧಾಂತ. ವಸ್ತುತಃ ಪ್ರಾಮಾಣಿಕ ಯಾವುದು ಅದನ್ನೇ ಸತ್ಸಿದ್ಧಾಂತ ಕರೆಯೋದು. ಈಗ ಸತ್ಸಿದ್ಧಾಂತ ಅಂದ್ರೆ ಏನು? ಸಿದ್ಧಾಂತ ಬೇಕಾದಷ್ಟು ಇರ್ಬೋದು ಜಗತ್ನಲ್ಲಿ. ಸತ್ಸಿದ್ಧಾಂತ ಮಧ್ವಾಚಾರ್ಯರ ಸಿದ್ಧಾಂತ ಅಂದ್ರೆ ನಿಜವಾಗ್ಲೂ ಸಿದ್ಧಾಂತ ಅಂದ್ರೆ ಸತ್ಸಿದ್ಧಾಂತ ಅಂತ ಅರ್ಥ ಸಿಗತ್ತೆ. ಹೇಗೆ ಕೃಷ್ಣ ಅಂದ್ರೆ ಅದು ದೇವಕಿ ನಂದನ ಕೃಷ್ಣನೇ ಮೊದಲು ನೆನಪಾಗ್ಬೇಕು. ಯಾಕೆ ಆ ಕೃಷ್ಣ ಅಂದ್ರೆ ಅಷ್ಟು ಪ್ರಸಿದ್ಧ ಲೋಕದಲ್ಲಿ. ಕೃಷ್ಣ ಅಂದ್ರೆ ಆ ದೇವ್ರೆ. ಯಾರಿಗೋ ಒಬ್ರೋ ಇಬ್ರು ಗೊತ್ತಿರೋದಾರೆ, ಇಡೀ ಜಗತ್ತಿಗೆ ಕೃಷ್ಣ ಅನ್ನೋ ಶಬ್ದವನ್ನು ಕೇಳಿದಾಗ ದೇವರನ್ನೇ ಎಲ್ರು ತಿಳ್ಕೊಳೋದು. ಹಾಗಾಗಿ ಕೃಷ್ಣ ಅನ್ನೋದಕ್ಕೆ ದೇವಕಿ ನಂದನ ಕೃಷ್ಣ, ವಸುದೇವ ಸುತ ಕೃಷ್ಣ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಕಂಸ ಚಾಣೂರ ಮರ್ದನ ಎಲ್ಲ ಹೇಳೋ ಅವಶ್ಯಕತೆ ಇಲ್ಲ, ಅದು ಗೊತ್ತಾಗ್ಬಿಡತ್ತೆ. ಹಾಗೆ ಮಧ್ವಾಚಾರ್ಯರ ಸಿದ್ಧಾಂತ ಅಂದ್ರೆ ಅದು ಸತ್ಸಿದ್ಧಾಂತ, ಅದು ಒಳ್ಳೇದೆ, ಅದು ವಸ್ತುತಃ ಪ್ರಾಮಾಣಿಕನೇ ಅಂತಾನೆ ಗೊತ್ತಾಗತ್ತೆ. ಆದ್ರೆ ಇದು ಪ್ರಾಮಾಣಿಕ ಅಂತ ನೀವು ಬಾಯಿ ಬಿಟ್ಟು ಸುಮ್ನೆ ಹೇಳ್ಬಿಟ್ರಾಗತ್ತ? ಪ್ರಾಮಾಣಿಕ ಅನ್ನೋ ಶಬ್ದಕ್ಕೇನರ್ಥ? ನಾವ್ ಹೇಳೋದಿದೆ, ಯಾವತ್ತು ಪ್ರಾಮಾಣಿಕವಾಗಿರ್ಬೇಕು ಜೀವನದಲ್ಲಿ, ಪ್ರಾಮಾಣಿಕವಾಗಿ ಮಾತಾಡ್ಬೇಕು, ಅಪ್ರಾಮಾಣಿಕವಾಗಿ ಇರಬಾರ್ದು. ಏನರ್ಥ ಈ ಶಬ್ದಗಳಿಗೆ? ಪ್ರಾಮಾಣಿಕವಾಗಿ ಮಾತಾಡ್ಬೇಕು ಅಂದ್ರೆ ಮಾತು ಏನ್ ಆಡ್ತಾರೋ ಒಂದು ಮಾತನ್ನ ಅದಕ್ಕೆ ಒಂದು ಪ್ರಮಾಣ ಇರ್ಬೇಕು ಹಿಂದೆ. ಸುಮ್ನೆ ಮಾತಾಡೋದಲ್ಲ, ಪ್ರಮಾಣ ಬದ್ಧವಾಗಿ ಮಾತಾಡ್ಬೇಕು, ಪ್ರಮಾಣದಿಂದ ಸಿದ್ಧಾಗಿರ್ಬೇಕು. ನೀವ್ ಹೇಳೋ ವಿಷಯ ಶಾಸ್ತ್ರದ ಇಲ್ಲ ಅಂದ್ರೆ ಮತ್ತೆ ಹೇಳಿ ಉಪಯೋಗ ಏನು? ಹಾಗಾಗಿ ಹೇಳಿದ ಮೇಲೆ ಅದು ಎಲ್ಲೋ ಒಂದ್ ಕಡೆ ಶಾಸ್ತ್ರದ ಮೂಲೆಯಲ್ಲೇ ಎಲ್ಲೋ ಒಂದ್ ಕಡೆ ಇರಲೇಬೇಕು. ಇದ್ರೆ ಅದು ಪ್ರಾಮಾಣಿಕ. ಅಥವಾ ದೊಡ್ಡವ್ರು ಹೇಳ್ತಾ ಇದ್ರು ಪ್ರಾಮಾಣಿಕ, ಏನೋ ಒಂದು ಪ್ರಮಾಣ ಇದೆ. ಯಾವ ದೊಡ್ಡವ್ರು ಹೇಳಲಿಲ್ಲ, ಶಾಸ್ತ್ರದಲ್ಲಿಲ್ಲ, ನಾನೇ ಹೇಳ್ದೆ ನನ್ನ ಬುದ್ಧಿವಂತಿಕೆಯಿಂದ, ಅದನ್ನ ಒಪ್ಪದಕ್ಕೆ ಆಗಲ್ಲ. ಅದಕ್ಕೆ ಮೂಲ ಎಲ್ಲಾರು ಸಿಕ್ಕಿದ್ರೆ ಪ್ರಮಾಣ, ಇಲ್ಲ ಅಂದ್ರೆ ಅಪ್ರಮಾಣನೇ ಅದು. ಹಾಗಾಗಿ ಈ ಸದಾಚಾರ ಸಂಪ್ರದಾಯ ಏನೇನಿದೆ ಅದನ್ನ ಹೇಳ್ಬೇಕಾದ್ರೆ ಅದಕ್ಕೆ ಎಲ್ಲೋ ಒಂದ್ ಮೂಲ ಬೇಕಾಗುತ್ತೆ. ಆದ್ರೆ ಅಲ್ಲಿ ಮೂಲ ಹೀಗೂ ಹೇಳಿದ್ದಾರೆ ಧರ್ಮಶಾಸ್ತ್ರದಲ್ಲಿ.
ಕೇವಲ ಶಾಸ್ತ್ರವನ್ನೇ ಎಲ್ಲದಕ್ಕೂ ಹುಡುಕ್ಬೇಕು ಅಂತ ಆಗಲ್ಲ. ಆತರ ಇದ್ರೆ ವಾಕ್ಯಗಳು ಸಿಗಲ್ಲ. ಎಷ್ಟೋ ಆಚರಣೆಗಳಿಗೆ ವಾಕ್ಯ ಇರಲ್ಲ. ಆದರೆ ಸದಾಚಾರ ಅಂತ ಒಂದ್ ಮಾತು ಹೇಳ್ತಾರೆ. ಒಳ್ಳೆಯವರ ಸಂಪ್ರದಾಯ ಇದೆಯಲ್ಲ ಅದೊಂದು ಪ್ರಮಾಣ. ಸದಾಚಾರಿಗಳ ಸಂಪ್ರದಾಯ ಪ್ರಮಾಣ. ಯಾಕೆ ಅವ್ರು ಯಾಕೆ ಹಾಗೆ ಮಾಡ್ತಾರೆ ಅಂದ್ರೆ, ಎಲ್ಲೋ ಒಂದ್ ಕಡೆ ಆ ವಾಕ್ಯ ಇತ್ತು, ಇನ್ನೊಂದ್ ದಿವ್ಸ ನಮಗ್ ಸಿಗ್ತಾ ಇಲ್ಲ ಅಷ್ಟು ಮಾತ್ರಕ್ಕೆ ಸದಾಚಾರವನ್ನ ತಪ್ಪು ಅಂತ ಹೇಳೋ ಹಾಗಿಲ್ಲ. ಅದನ್ನ ಸಂಪ್ರದಾಯ ಅದೆಲ್ಲ ಇದ್ದೇ ಇದೆ, ಅದನ್ನ ಪ್ರಮಾಣ ಅಂತ ಒಪ್ಪಬೇಕು. ಅಂತೂ ಪ್ರಕೃತದಲ್ಲಿ ಮಧ್ವಾಚಾರ್ಯರು ಇದುವರೆಗೂ ತಾರತಮ್ಯ ಸಿದ್ಧಾಂತ ಆಗಲಿ, ಭಗವಂತನ ನಿರ್ದೋಷತ್ವ, ಲಕ್ಷ್ಮಿಯ ನಿರ್ದೋಷತ್ವ, ಈ ತರದ ಅನೇಕ ವಿಷಯಗಳೇನಿದೆ ಈ ಎಲ್ಲ ಸಿದ್ಧಾಂತಕ್ಕೆ ಪ್ರಮಾಣ ಉಂಟಾ? ಇದು ಪ್ರಾಮಾಣಿಕ ಅಂತ ಹೇಳಿದ್ರೆ ಸಾಲಲ್ಲ, ಪ್ರಮಾಣ ತೋರಿಸಿ. ಅದಕ್ಕೆ ಸಾದರಂ ಅಂತ ಹೇಳ್ತಾರೆ. ಬಹಳ ಆದರದಿಂದ ಪ್ರಮಾಣ ಇದೆ ಅದಕ್ಕೆ. ಆ ಪ್ರಮಾಣಗಳು ಕೂಡ ತುಂಬಾ ಆದರ ಪೂರ್ವಕವಾಗಿ ಇಂಥ ವಿಷಯದ ಬಗ್ಗೆ ಸ್ಟ್ರೆಸ್ ಮಾಡಿ ಹೇಳಿದೆ, ತುಂಬಾ ಒತ್ತು ಕೊಟ್ಟು ಹೇಳಿದೆ ಆ ಮಾತುಗಳನ್ನ. ಯಾವ್ದು ಅಂದ್ರೆ ಅದಕ್ಕೆ 4-5 ಶ್ಲೋಕಗಳನ್ನ ಇಲ್ಲಿ ಮುಂದೆ ಹೇಳ್ತಾರೆ. ಆ ಶ್ಲೋಕವನ್ನು ಮೊದಲು ನೋಡೋಣ, ಅದ್ರ ವಿವರಣೆಯನ್ನ ನಿಧಾನಕ್ಕೆ ಒಂದೊಂದೇ ಅಂಶಗಳನ್ನ ಗಮನಿಸ್ತಾ ಹೋಗೋಣ. ಮೊದಲಿಗೆ ಆ ಶ್ಲೋಕ, ಇತ್ಯೇವ ಶ್ರುತಯೋ ಶೇಷಾಃ ಪಂಚರಾತ್ರಮಥಾಖಿಲಂ ಮೂಲ ರಾಮಾಯಣಂ ಚೈವ ಭಾರತಂ ಸ್ಮೃತಯೋಖಿಲಾಃ ವೈಷ್ಣವಾನಿ ಪುರಾಣಾನಿ ಸಾಂಖ್ಯಯೋಗೌ ಪರಾವಪಿ ಬ್ರಹ್ಮತರ್ಕಶ್ಚ ಮೀಮಾಂಸೆ ತ್ಯನಂತಃ ಶಬ್ದಸಾಗರಃ ಅನಂತಾಯುಕ್ತಯಶ್ಚೈವ ಪ್ರತ್ಯಕ್ಷಾಗಮಮೂಲಕಾಃ ಪ್ರತ್ಯಕ್ಷಮೈಶ್ವರಂ ಚೈವ ರಮಾದೀನಾಮಶೇಷತಃ ಮುಕ್ತಾನಾಮಪ್ಯಮುಕ್ತಾನಾಂ ಏತಮೇವಾರ್ಥಮುತ್ತಮಂ ಅನ್ಯಾವಕಾಶರಹಿತಂ ಪ್ರಕಾಶಯತಿ ಸಾದರಂ. ಈ ಕೊನೆ ಮಾತು ಬಹಳ ಮುಖ್ಯ. ನಿರವಕಾಶ ಪ್ರಮಾಣ, ಸಾವಕಾಶ ಪ್ರಮಾಣ ಅಂತ ಶಾಸ್ತ್ರದಲ್ಲಿದೆ. ಇದನ್ನ ಹಿಂದೆನೂ ವಿವರಣೆ ಮಾಡಿದ್ದೀನಿ, ಆದ್ರೂ ಒಮ್ಮೆ ನೆನಪಿಸ್ತಾ ಇದ್ದೀನಿ. ನಿರವಕಾಶ ಪ್ರಮಾಣ ಅಂದ್ರೆ ಒಂದ್ ವಾಕ್ಯ ಕೊಟ್ಟಾಗ ಬೇರೆ ಅರ್ಥ ಹೇಳಿಕ್ ಬರಬಾರ್ದು. ಯಾವ ವಿಷಯದಲ್ಲಿ ನಾವು ಪ್ರಮಾಣ ಕೊಡ್ತೀವೋ ಅದನ್ನ ಒಪ್ಕೊಳ್ಬೇಕು. ಅವ್ರು ಬೇರೆ ಅರ್ಥವನ್ನ ಮಾಡಿ ಆ ವಾಕ್ಯಕ್ಕೆ ಇನ್ನೊಂದು ಅರ್ಥದಲ್ಲಿ ಕೂಡಿಸ್ಲಿಕ್ ಬರಬಾರ್ದು. ಕೂಡಿಸ್ಲಿಕ್ ಬಂತು ಅಂದ್ರೆ ಅದನ್ನ ದೊಡ್ಡ ಪ್ರಮಾಣ ಅಂತ ಹೇಳಿಕ್ ಬರಲ್ಲ. ಈಗ ಯಾವ್ದೋ ಒಂದು ವಿವಾದ ಬಂತು, ವಿವಾದಕ್ಕೆ ತೀರ್ಮಾನ ಮಾಡ್ಬೇಕಾಗ್ ಬಂತು, ಇದು ಇವ್ರ ಜಾಗನ, ಇದು ಇವ್ರ ಜಾಗನ. ಆಗ ಯಾವ್ದೋ ಒಂದು ಪತ್ರದಲ್ಲಿ ಒಂದು ವಾಕ್ಯ ಬೇಕು. ಆ ವಾಕ್ಯ ಇದು ಇವ್ರಿಗೆ ಸಂಬಂಧಪಟ್ಟಿದ್ ಜಾಗ ಅಂತಿದ್ರೆ ಒಪ್ಕೊಳ್ಳೋಣ. ಆದ್ರೆ ಇದು ಇವ್ರಿಗೂ ಸಂಬಂಧಪಟ್ಟಿರ್ಬೋದು, ಅವ್ರಿಗೂ ಸಂಬಂಧಪಟ್ಟಿರ್ಬೋದು ಅಂದ್ರೆ ಅದು ಗೊಂದಲಕ್ಕೆ ಮತ್ತೆ ಅವಕಾಶ. ಅವಾಗ ಇನ್ನು ಎಡಬಟ್ಟು. ಈ ವಾಕ್ಯ ಸಿಗೋದೇನಿದೆಯಲ್ಲ, ಆ ವಾಕ್ಯಕ್ಕೆ ಬೇರೆ ಅರ್ಥ ಇರಬಾರ್ದು, ನೇರ ನುಡಿ ಇರ್ಬೇಕು, ನೇರ ಸಿಗ್ಬೇಕು. ಇದು ಇಲ್ಲೇ ಇದೆ ಅಷ್ಟೇ. ಅವಾಗ ಅರ್ಥ ಆಗತ್ತೆ ನಮ್ಗೆ, ಇಂಥ ವಿಗ್ರಹ, ಇಂಥ ಪ್ರತಿಮೆ ಇಲ್ಲೇ ಇದೆ. ಅದು ನಿರವಕಾಶ ಪ್ರಮಾಣ ಬೇಕು, ಸಾವಕಾಶ ಅಲ್ಲ. ಸಾವಕಾಶ ಅಂದ್ರೆ ದೊಡ್ಡವ್ರ ಮಾತು ಹೇಳಿರ್ತಾರೆ, ಆ ಮಾತನ್ನ ಇಟ್ಕೊಂಡು ತೀರ್ಮಾನ ಮಾಡ್ಬೇಕು. ದೊಡ್ಡವ್ರು ಹೇಳಿದ ಮಾತಿಗೆ ನಾನೊಂದು ಅರ್ಥ ಹೇಳ್ತೀನಿ, ಇನ್ನೊಬ್ಬ ಇನ್ನೊಂದು ಅರ್ಥ ಹೇಳ್ತಾನೆ ಅಂತ ಆಗ್ಬಿಟ್ರೆ, ಆ ವಾಕ್ಯಕ್ಕೆ ಬೇರೆ ಬೇರೆ ಅರ್ಥ ಬಂದ್ರೆ ಆಗ ಆ ವಾಕ್ಯದಿಂದ ಪ್ರಮಾಣ ಅಂತ ಇಟ್ಕೊಂಡು ನಾವು ತೀರ್ಮಾನ ಮಾಡ್ಲಿಕ್ಕೆ ಬರಲ್ಲ, ಇದು ಹೀಗೆ ಅಂತ. ಅದಕ್ಕೆ ಅನ್ಯಾವಕಾಶ ರಹಿತ. ಇದುವರೆಗೆ ಮಧ್ವಾಚಾರ್ಯರು ಹೇಳಿದ ವಿಷಯದಲ್ಲಿ ನೀವು ಯಾವುದೇ ಪ್ರಮಾಣ ತಗೊಳ್ಳಿ, ಆ ಪ್ರಮಾಣಕ್ಕೆ ಬೇರೆ ಅರ್ಥವನ್ನ ಹಚ್ಚಲಿಕ್ಕೆ ಬರಲ್ಲ, ಇರೋ ಅರ್ಥವನ್ನೇ ಒಪ್ಪಬೇಕು. ಅಷ್ಟೆಲ್ಲ ಸಾದರಂ ಪ್ರಕಾಶಯತೆ. ಈ ಪ್ರತಿಯೊಂದು ವಾಕ್ಯ ಅತೀವ ಶ್ರದ್ಧಾಪೂರ್ವಕವಾಗಿ ಭಗವಂತನ ಸ್ವರೂಪವನ್ನು ಹೇಳ್ತಾ ಇದೆ. ದೇವರು ಅಂದ್ರೆ ಪ್ರತಿಯೊಂದು ವೇದ ವಾಕ್ಯ ಅಸಡ್ಡೆಯಾಗಿ ಮಾತಾಡಲ್ಲ, ಬಹಳ ಶ್ರದ್ಧೆಯಿಂದ ಆ ವೇದ ವಾಕ್ಯಗಳಲ್ಲಿ ದೇವರ ಸ್ವರೂಪವನ್ನ ವರ್ಣಿಸಿದ್ದಾರೆ. ಆದ್ರಿಂದ ಯಾವ್ದು ಆ ಪರಮ ಪ್ರಮಾಣಗಳು, ಅದರಿಂದ ಆಚಾರ್ಯರು ತಾವು ಹೇಳಿದ ಸಿದ್ಧಾಂತ ಸಿದ್ಧ ಆಗಿದೆಯಾ ಅಂದ್ರೆ ಇಷ್ಟಿದೆ ಪ್ರಮಾಣ ಅಂತ. ಏನು? ಅಶೇಷ ಶ್ರುತಯ ಅಂತ ಹೇಳಿ. ಅಶೇಷ ಶ್ರುತಯ ಅಂತಂದ್ರೆ ಎಲ್ಲ ವೇದವಾಕ್ಯ,
ಎಲ್ಲ ವೇದವಾಕ್ಯಗಳು ಕೂಡ ಆಚಾರ್ಯರು ಹೇಳಿದ ಇಷ್ಟು ಈ ತಾರತಮ್ಯ ಸಿದ್ಧಾಂತಕ್ಕಾಗಲಿ, ದೇವರ ನಿರ್ದೋಷತ್ವ, ಸಕಲ ಗುಣ ಪರಿಪೂರ್ಣತ್ವ, ರಮೆಯ ನಿರ್ದೋಷತ್ವ, ಎಲ್ಲದಕ್ಕೂ ಆ ವೇದ ವಾಕ್ಯಗಳೇ ಪ್ರಮಾಣ. ಮೊದಲನೇದು. ಎರಡನೇದು ಪಂಚರಾತ್ರ. ಪಂಚರಾತ್ರನೂ ಅಷ್ಟೇ ತುಂಬಾ ಮುಖ್ಯ. ಇವತ್ತಿನ ದಿವಸ ಪಂಚರಾತ್ರ ಅನೇಕ ಸಿಗತ್ತೆ ನಮಗೆ. ಪಂಚರಾತ್ರಕ್ಕೆ ಸಂಬಂಧಪಟ್ಟ ಗ್ರಂಥ ಅವಶ್ಯವಾಗಿ ತಿಳ್ಕೊಳ್ಬೇಕು ಪಂಚರಾತ್ರದ ಬಗ್ಗೆ. ಆ ಪಂಚ ಅಂದ್ರೆ 5 ರಾತ್ರಿ ಅಂತೆಲ್ಲ ಇದೆ. ಅದೇನಂದ್ರೆ ರಾತ್ರ ಅಂತ 5 ರಾತ್ರ ಇದೆ ಪಂಚರಾತ್ರಗಳಲ್ಲಿ, ಒಂದು ಅಧ್ಯಾಯಗಳ ತರ. ಈ ಪಂಚರಾತ್ರ ಶಾಸ್ತ್ರ ರಚನೆ ಮಾಡಿದಾಗ ಎಲ್ಲದಕ್ಕೂ ಕತ್ತಲೆ ಆಗೋಯ್ತಂತೆ, ಎಲ್ಲಾ ಶಾಸ್ತ್ರಗಳಿಗೂ. ಎಲ್ಲವೂ ಅಲ್ಲಿವರೆಗೂ ಹಾರಾಡ್ತಾ ಇತ್ತಂತೆ ಬೇರೆ ಬೇರೆ ಶಾಸ್ತ್ರಗಳು, ನಾನ್ ಶ್ರೇಷ್ಠ ಅಂತ. ಯಾವಾಗ ಈ ಪಂಚರಾತ್ರ ಬಂತು ಆಗ ಬೇರೆದಕ್ಕೆಲ್ಲ ಕತ್ತಲೆ ಪ್ರಾರಂಭ ಆಯ್ತಂತೆ. ಬೇರೆದೆಲ್ಲ ಈ ಮಂಕ ಆಗೋಯ್ತು, ಕಾಂತಿ ಕುಂದು ಹೋಯ್ತು. ಅದಕ್ಕೋಸ್ಕರ ಪಂಚರಾತ್ರಕ್ಕೆ ಮಹಿಮೆ ಮಹತ್ವ ಉಂಟು, ಉತ್ತಿಷ್ಟ ಇರ್ತಾರೆ. ಅಂತೂ ಸಮಗ್ರ ಪಂಚರಾತ್ರ ಪ್ರಮಾಣ. ಅದು ಯಾವ್ದೋ ಕೆಲವು ಭಾಗ ಹಾಗಿಲ್ಲ. ಇನ್ನು ಮೂಲ ರಾಮಾಯಣ, ಮಹಾಭಾರತ, ಎಲ್ಲ ಸ್ಮೃತಿಗಳು, ಹೀಗೆ ಒಂದೊಂದೇ ಪಟ್ಟಿ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ವಿವರಣೆಗಳು ಕೂಡ ಇದೆ. ಸುಲಭ ಅಲ್ಲ ಈ ಶ್ಲೋಕಕ್ಕೆ ಅರ್ಥ ಹೇಳೋದು. ಅದಕ್ಕೆ ವಿವರಣೆಯನ್ನು ಮಾಡಿದ್ದಾರೆ, ಬಹಳ ಸೊಗಸಾದ ವಿವರಣೆ, ಜಯತೀರ್ಥರ ವಿವರಣೆ ಈ ಶ್ಲೋಕಗಳಿಗೆ. ನಮಗೆ ಮೊದಲೇನು ಅರ್ಥ ಆಗತ್ತೆ ಈ ಶ್ಲೋಕಗಳನ್ನ ಓದಿದ್ರೆ, ನಮ್ಮ ಸಿದ್ಧಾಂತದಲ್ಲಿ ಯಾವ್ದನ್ನ ಪ್ರಮಾಣ ಅಂತ ಒಪ್ಕೊಂಡಿದ್ದೀವಿ, ಯಾವ ಪ್ರಮಾಣದ ಹಿನ್ನೆಲೆಯಲ್ಲಿ ಜಗತ್ತನ್ನ, ಪರಮಾತ್ಮನನ್ನ, ಲಕ್ಷ್ಮೀ ದೇವಿಯನ್ನ ಚಿಂತಿಸ್ಬೇಕು, ಯಾವ ಪ್ರಮಾಣದ ಹಿನ್ನೆಲೆಯಲ್ಲಿ ಇದರ ಬಗ್ಗೆ ಎಲ್ಲ ಅತೀಂದ್ರಿಯ ತತ್ವಗಳ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋದನ್ನ ಈ ಭಾಗ ಚೆನ್ನಾಗಿ ತಿಳಿಸ್ಕೊಡುತ್ತೆ. ಇದನ್ನ ಈ ಶ್ಲೋಕಗಳನ್ನ, ಇದ್ರ ವಿವರಣೆನೆಲ್ಲ ನಮಗೆ ನ್ಯಾಯಸುಧಾದ ಪದ್ಯಗಳು ಬರುತ್ತೆ. ಆ ನ್ಯಾಯಸುಧಾ ಪ್ರಾರಂಭದ ಪದ್ಯ ಏನಿದೆ ಆ ಪದ್ಯದಲ್ಲೇ ಈ ವಿಷಯಗಳನ್ನೆಲ್ಲ ತಗೊಳ್ತಾರೆ. ಅಷ್ಟೇ ಅಲ್ಲ, 3ನೇ ಶ್ಲೋಕ ಒಂದು ಬರುತ್ತೆ, ವ್ಯಾಪ್ತಿರೆ ಯಸ್ಯ ನಿಜೇನ ಮಹಸ ಪಕ್ಷೇ ಸಪಕ್ಷೇ ಸ್ಥಿತಿ ಅಂತ. ಅಲ್ಲಿ ಮಧ್ವಾಚಾರ್ಯರ ಬಗ್ಗೆ ಇರುವಂತ ಶ್ಲೋಕ. ಆ ಶ್ಲೋಕದಲ್ಲೂ ಕೂಡ ಇದೆಲ್ಲ ಶ್ಲೋಕಗಳನ್ನು ತಗೊಳ್ತಾರೆ, ಇದೇ 3ನೇ ಅಧ್ಯಾಯದ ಈ ಸಮಗ್ರ ಭಾಗಗಳನ್ನ. ಹಾಗಾಗಿ ಈ ಭಾಗ ತುಂಬಾ ಮುಖ್ಯ. ಇದನ್ನೆಲ್ಲ ಮತ್ತೆ ನಾವು ಆ ಮೊದಲನೇ ಶ್ಲೋಕದ ಅರ್ಥವನ್ನ ವಿಶೇಷವಾಗಿ ನೋಡ್ಬೇಕಾದ್ರೆ ಪುನಃ ಆ ಟಿಪ್ಪಣಿಗಳಲ್ಲಿ ಬರುತ್ತೆ, ಬಹಳ ಚೆನ್ನಾಗಿದೆ. ಅದನ್ನ ಮನನ ಮಾಡ್ಬೇಕು ಆ ಸಂದರ್ಭದಲ್ಲಿ. ಅಂತೂ ಪ್ರಕೃತ ಯಾವ್ದನ್ನ ಮುಖ್ಯ ಪ್ರಮಾಣಗಳು ಅಂತ ಒಪ್ತಾರೆ ಅನ್ನೋ ವಿಷಯವನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣ. ಗುರುಗಳಿಗೆ ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ.